ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಮಾಡ್ತಾ ಇರೋದು ಟೊಮ್ಯಾಟೊ ಚಟ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬರೀ 4 ಐಟಮ್ಸ್ ಅಷ್ಟೇ. 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಪ್ಯಾನ್ ತೊಗೊಳ್ಳಿ, ಅದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಮತ್ತು ಈ 4 ಐಟಮ್ಸನ್ನು ಹಾಕ್ಕೊಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು 4. ಸೊ ಸಾಫ್ಟ್ ಆದ ನಂತರ ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬಿಸಿ ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವೆಲ್ಲ ಹೋಗಿರ್ತೀವಿ ಆಚೆ, ಸುಸ್ತಾಗಿದ್ದಪ್ಪ ಏನಪ್ಪ ಮಾಡೋದು ಅಂತ ಅನ್ನೋ ಅಷ್ಟರಲ್ಲಿ ಫಟಾಫಟ್ ಅಂತ ಇದು ಮಾಡ್ಕೋಬೋದು. ಸೊ ಆರಿದ ನಂತರ ಮಿಕ್ಸಿ ಮಾಡ್ಕೊಳ್ಳಿ, ಬಿಸಿಯಲ್ಲೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಂತರ ನಾವು ಏನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಮತ್ತು ಸಾಸಿವೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಮತ್ತು ಈ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೀವು ನೀರು ಹಾಕ್ಕೊಳ್ದೇ ಇದ್ದರೆ ನೀವು 15 ಡೇಸ್ವರೆಗೂ ಇಟ್ಕೋಬೋದು. ಅಂತಂದರೆ ಜಾಸ್ತಿ ಮೆಷರ್ಮೆಂಟ್ಸ್ ಅಂದರೆ 3-4 ಈರುಳ್ಳಿ ಹಾಕ್ಕೊಂಡು ಆ ಥರ ಎಲ್ಲ ನೀವು ಟ್ರಿಪ್ಗೆ ಹೋಗಬೇಕು ಅಂತ ಇದ್ದರೆ ಇದು ಆರಾಮಾಗಿ ತೊಗೊಂಡು ಹೋಗ್ಬೋದು. ಅಲ್ಸಲ್ಲ, ಏನೂ ಆಗಲ್ಲ. ಬೇರೆ ಚಟ್ನಿ ಆದರೆ ಅಲ್ಸೋಗುತ್ತೆ, ಇದೆಲ್ಲ ಅಲ್ಸಲ್ಲ, ಯಾಕಂದರೆ ನೀರು ಹಾಕಿರಲ್ಲ, ಕಾಯಿ ಹಾಕಿರಲ್ಲ, ಏನೂ ಹಾಕಿರಲ್ಲ. ಸೊ ಅದರಿಂದ ನಾನು ಇಲ್ಲಿ ಒಂದೇ ದಿನಕ್ಕೆ ಸ್ವಲ್ಪ ಮಾಡ್ಕೊತಾ ಇದ್ದೀನಲ್ವ, ಸ್ವಲ್ಪ ಕ್ವಾಂಟಿಟಿ ಅಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಚಿಕ್ಕದಷ್ಟು ಬೆಲ್ಲ ಹಾಕ್ಕೊಳ್ಳಿ, ಟೇಸ್ಟ್ ಹೆಚ್ಚುತ್ತೆ. ಸೊ ಇಷ್ಟೇ, ತುಂಬ ಈಸಿಯಾಗಿ ತಯಾರಾಗುತ್ತೆ, ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮರೀದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.